ಲೋಕಸಭಾ ಚುನಾವಣೆ ಹೈ ವೋಲ್ಟೇಜ್ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆರೋಪಗಳ ಬಾಣವನ್ನೇ ಪ್ರಯೋಗಿಸ್ತಾ ಇದೆ. ಇದರ ನಡುವೆ ಕೇಂದ್ರದ ಬರ ಪರಿಹಾರ ತಾರತಮ್ಯ ಆರೋಪ ದೊಡ್ಡ ಕಾಳಗಕ್ಕೆ ಕಾರಣ ಆಗಿದೆ. ಹಣ ಬಿಡುಗಡೆಗೆ ನೀತಿ ಸಮಿತಿಯ ನೆಪ ಒಡ್ತಾ ಇರುವಂತ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಬೆಂಕಿಯನ್ನೇ ಉಗುಳ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ತೆರಿಗೆಯಲ್ಲಿ ನಮ್ಮ ಪಾಲು 23% ಕಟ್ ಆಯ್ತು. ಯಾಕೆ ನಮ್ಮ ಮೇಲೆ ದ್ವೇಷ ಸಾಧನೆ? ಅಮಿತ್ ಶಾ ಅವರ ಹತ್ರ ಭೇಟಿಯಾದಾಗ ಟಿಕೆಟ್ ಮ್ಯಾಚ್ ನೋಡಕ್ಕೆ ಟಿಕೆಟ್ ಕೇಳಕ ಹೋಗಿದ್ವಿ ನಾವು. ತೆರಿಗೆ ಪಾಲನ್ನ ನೀಡೋದ್ರಲ್ಲಿ ಅನ್ಯಾಯ, ಬರ ಪರಿಹಾರದ ಬಿಡಿಗಾಸನ್ನು ಕೇಂದ್ರ ಬಿಡುಗಡೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಹೆಜ್ಜೆ ಹೆಜ್ಜೆಗೂ ಗುಟ್ರು ಹಾಕ್ತಿದೆ. ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ನೆಪ ಒಡ್ಡಿ ಜಾರಿಕೊಂಡಿದ್ರು. ಇದೇ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ಗೆ ದೊಡ್ಡ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಟ್ಯಾಕ್ಸ್ ಫೈಟ್ ಕದನವನ್ನೇ ಸೃಷ್ಟಿಸಿದೆ. ಬರ ಪರಿಹಾರ ನೀಡಲು ನಿರ್ಮಲಾ ಸೀತಾರಾಮನ್ ನೀತಿ ಸಂಹಿತೆ ನೆಪ. ಕೇಂದ್ರ ಸರ್ಕಾರ ಸುಳ್ಳು ಹೇಳಿದ್ದು ಸಾಬೀತು ಎಂದು ಕಾಂಗ್ರೆಸ್ ಆಕ್ರೋಶ. ರಾಜ್ಯದ ಬರ ಪರಿಹಾರ ಮಂಜೂರಾತಿಗೆ ಚುನಾವಣಾ ಆಯೋಗದ ಅನುಮೋದನೆಗೆ ಕಾಯಲಾಗ್ತಿದೆ ಅಂತ ಸೀತಾರಾಮನ್ ಕೇಂದ್ರವನ್ನ ಸಮರ್ಥಿಸಿಕೊಳ್ಳಲು ಯತ್ನಿಸಿದ್ರು. ಪರಿಹಾರ ವಿಳಂಬಕ್ಕೆ ಕೇಂದ್ರ ಕಾರಣವಲ್ಲ, ಉನ್ನತ ಮಟ್ಟದ ಸಮಿತಿ ಸಭೆ ನಡೆಸಲು ಪೂರ್ವಾನುಮತಿ ಪಡೆಯಲು ಅಧಿಕಾರಿಗಳು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಆಯೋಗದ ಅನುಮೋದನೆಗೆ ಕಾಯಲಾಗ್ತಿದೆ ಅಂತ ನಿರ್ಮಲಾ ಸೀತಾರಾಮನ್ ಸಮರ್ಥನೆಯನ್ನ ನೀಡಿದ್ರು. ಅಷ್ಟಕ್ಕೂ ಕೇಂದ್ರ ಹಣಕಾಸು ಸಚಿವೆ ನಿನ್ನೆ ನೀಡಿದ್ದ ಹೇಳಿಕೆಯನ್ನೇ ಒಮ್ಮೆ ನೋಡ್ಬಿಡೋಣ ಬನ್ನಿ. Post which the high-level committee will immediately sit and disperse. Cases before the high-level committee awaiting the clearance from the election commission. So your question is, why did it take so much time? I agree. It has got through the processes of high-level committee, then going back to agriculture. Agriculture will have to look back at it with the details and then submit it. It has consumed the process time. ನಿರ್ಮಲಾ ಸೀತಾರಾಮನ್ ಕೊಟ್ಟಿದ್ದ ಈ ಕಾರಣವೇ ಕಾಂಗ್ರೆಸ್ ಬತ್ತಳಿಕೆಯಾಗಿಸಿಕೊಂಡಿದೆ. ನಿನ್ನೆಯಷ್ಟೇ ಖಾಲಿ ಚೇರ್ ಹಾಕಿ ನಿರ್ಮಲಾ ಸೀತಾರಾಮನ್ ರನ್ನ ಬಹಿರಂಗ ಚರ್ಚೆಗೆ ಪಂಥ ಆಹ್ವಾನ ನೀಡಿದ್ದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತೆರಿಗೆ ಅನ್ಯಾಯದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಕೇಂದ್ರದ ಆರೋಪಕ್ಕೆ ಪಿಪಿಟಿ ಮೂಲಕ ಪಂಚ್ ಕೊಟ್ಟಿದ್ರು. 14ನೇ ಹಣಕಾಸು ಆಯೋಗದಲ್ಲಿ 4.713 ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು. ಈ ಮೋದಿ ಸಾಹೇಬರು ರಚನೆ ಮಾಡಿದಂತ 15ನೇ ಹಣಕಾಸು ಆಯೋಗ ಏನ್ ಮಾಡ್ತು, ಅದನ್ನ 3.617ಕ್ಕೆ ಇಳಿಸಿದ್ದಾರೆ. ಇದು ಎಷ್ಟು ಪರ್ಸೆಂಟೇಜ್ ಕಟ್ ಆಯ್ತು ಅಂದ್ರೆ 23% ಕಟ್ ಆಯ್ತು ನಮ್ಗೆ. ನೀವ್ ಅನ್ಕೋಬಹುದು ಬರೀ 1% ಕಮ್ಮಿ ಮಾಡೋರು ಇವ್ರೇನ್ ಬಾಯಿ ಹೊಡ್ಕೋತಾ ಇದ್ದಾರೆ ಅಂತ. ಈ 1% ಪರಿಣಾಮ ಎಷ್ಟು ಅಂದ್ರೆ ವರ್ಷ ನಮ್ಗೆ ಕೇಂದ್ರದಲ್ಲಿ ತೆರಿಗೆಯಲ್ಲಿ ನಮ್ಮ ಪಾಲು 23% ಕಟ್ಟಾಯಿತು. ಸುಳ್ಳೆ ಬಿಜೆಪಿ ಮನೆ ದೇವರು ಎಂದು ಸಿದ್ದರಾಮಯ್ಯ ಕಿಡಿ. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರೋ ಕಾಂಗ್ರೆಸ್ ಪಡೆ ಕೇಂದ್ರ ವಿತ್ತ ಸಚಿವೆ ನೀಡಿರೋ ಕಾರಣವನ್ನೇ ಮುಂದಿಟ್ಕೊಂಡು ಮುಗಿ ಬೀಳ್ತಿದೆ. ನಿನ್ನೆ ಇನ್ನೊಂದು ಬಹಳ ದೊಡ್ಡ ಸುಳ್ಳನ್ನ ಹೇಳ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಬರಗಾಲಕ್ಕೆ ಯಾಕೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಪಾರ್ಲಿಮೆಂಟ್ ಕೋಡ್ ಆಫ್ ಕಾಂಡಕ್ಟ್ ಜಾರಿ ಅಡ್ಡ ಬಂದ್ಬಿಟ್ಟದೆ. ನಾವು ಡಿಸೆಂಬರ್ ತಿಂಗಳಲ್ಲೇ ಹೋಗಿ ಕೇಳಿದೀವಿ ದುಡ್ಡು ಕೊಡಿ ಅಂತ. ಸೆಪ್ಟೆಂಬರ್ ತಿಂಗಳಲ್ಲೇ ಘೋಷಣೆ ಮಾಡಿ ಪರಿಹಾರ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇಷ್ಟಾದ್ರೂ ಕೂಡ ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಕರ್ನಾಟಕ ಜನರಿಗೆ ಅನ್ಯಾಯ ಅಲ್ವಾ? ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತಂದ್ಮೇಲೆ ಅನ್ಯಾಯ ಅಲ್ವಾ? ನಮ್ಮ ರಾಜ್ಯದಿಂದ ಡೆಲ್ಲಿ ಸರ್ಕಾರಕ್ಕೆ 4,30,000 ಕೋಟಿ ರೂಪಾಯಿಯನ್ನ ತೆರಿಗೆ ಮೂಲಕ ಕೊಡ್ತಾರೆ. ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತಾನೆ ಸುಳ್ಳು ಹೇಳ್ತಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ನಮ್ಮ ಪಕ್ಷದ ರೆವಿನ್ಯೂ ಮಂತ್ರಿಗಳು ಹೇಳಿದ್ರು, ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿದ್ರು. ವೇದಿಕೆಯನ್ನು ಸಜ್ಜು ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಬರ್ಬೇಕಾ ಬೇಡ? ಬರಲಿಲ್ಲ. ನೆನೆ ಇಲ್ಲೇ ಇದ್ರು ಬೆಂಗಳೂರಿನಲ್ಲಿ. ಯಾಕಂತಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ, ಸತ್ಯ ಹೇಳಕ್ಕಾಗಲ್ವಲ್ಲ. ಸತ್ಯ ಇದ್ರತಾನೆ ಹೇಳೋದು. ಬರಗಾಲದ ಬಗ್ಗೆ
ಸಿದ್ದರಾಮಯ್ಯ ಸರ್ಕಾರ ಲಂಬವಾಗಿ ಮನವಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಮನವಿ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಮಿತ್ ಶಾ ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು, ಏನೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅವೆಲ್ಲವೂ ಕೂಡ ಸತ್ಯ. ಇನ್ನು ಬರ ಪರಿಹಾರ ಬಿಡುಗಡೆಗೂ ಚುನಾವಣಾ ಆಯೋಗಕ್ಕೂ ಏನ್ ಸಂಬಂಧ ಅಂತ ನಿರ್ಮಲಾ ಸೀತಾರಾಮನ್ಗೆ ಡಿಸಿಎಂ ಡಿಕೆ ಟಾಂಗ್ ಕೊಟ್ರು. ಪರಿಹಾರ ಬಿಡುಗಡೆ ಮಾಡಲು ಆಗಿಲ್ಲ ಅಂತ ಒಪ್ಕೊಂಡಿದ್ದಾರೆ ಅಂತ ತಿರುಗೇಟು ನೀಡಿದ್ದಾರೆ. ಬರಕ್ಕೂ ಆಯೋಗಕ್ಕೂ ಏನ್ ಸಂಬಂಧ? ಅವರೇ ಮಿನಿಸ್ಟ್ರು. ಎಷ್ಟು ದಿನ ಆಯ್ತು ನಾವು ಕೊಟ್ಟು. ಐ ಆಮ್ ವೆರಿ ಹ್ಯಾಪಿ. ಶ್ರೀ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಅಗ್ರೀಡ್ ದಟ್ ದೇರ್ ವಾಸ್ ಎ ಲ್ಯಾಪ್ಸ್ ಆನ್ ಹರ್ಸೆಲ್ಫ್. ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ. ಕರ್ನಾಟಕ ರಾಜ್ಯದ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ. ಇದು ಅವರೇ ಒಪ್ಕೊಂಡಿದ್ದಾರೆ ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ. ಮತ್ತು ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ. ಸೊ ಇದರಿಂದ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕು, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಏನು ಡಿ ಕೆ ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ಪಾಲು, ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡಿದ್ರು. ಅದಕ್ಕೆ ಈಗ ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಅಮಿತ್ ಶಾ ರೀತಿ ನಿರ್ಮಲಾ ಸೀತಾರಾಮನ್ ಕೂಡ ಸುಳ್ಳು ಹೇಳ್ತಿದ್ದಾರೆ. ಅಮಿತ್ ಶಾ ಪುತ್ರ ಜೈ ಶಾ ಬಳಿ IPL ಟಿಕೆಟ್ ಕೇಳೋಕ್ ಭೇಟಿಯಾಗಿದ್ವಾ ಅಂತ ಸಚಿವ ಪ್ರಿಯಾಂಕ್ ವಾಗ್ದಾಳಿ ನಡೆಸಿದ್ರು. ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿಯಾದಾಗ ಖಾಲಿ ಕೈನಲ್ಲಿ ಹೋಗಿದ್ರ? ಇದೇ ಕೇಂದ್ರದ ತಂಡದ ಒಂದು ಮೆಮೊರಾಂಡಮ್ ತಾನೇ ತಗೊಂಡೋಗಿರೋದು. ಅಮಿತ್ ಶಾ ಅವರಿಗೆ ಕೊಟ್ಟಾಗ ಏನು ಖಾಲಿ ಕೈಗೆ ಹೋಗಿದ್ರ? IPL ಟಿಕೆಟ್ ಕೇಳಕ್ಕೆ ಹೋಗಿದ್ರ ಅವರು ಜೈ ಶಾ ಹತ್ರ? ಏನಿದು? ದಿಸ್ ಈಸ್ ಔಟ್ರೈಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರಲ್ಲ ಇದು. ಇಲ್ಲಿ ಬಂದು ಇವತ್ತು ಅಮಿತ್ ಶಾ ಅವ್ರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಅವ್ರು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಎಲೆಕ್ಷನ್ ನೋಟಿಫಿಕೇಶನ್ ಆಯಿತು, ಅದಕ್ಕಾಗಿ ಡಿಲೇ ಆಗಿದೆ. ಎಲೆಕ್ಷನ್ ನೋಟಿಫಿಕೇಶನ್ ಆದಮೇಲೆ ನಾವು ಅವ್ರ ಪರ್ಮಿಷನ್ ಕೇಳಿದ್ದೀವಿ, ಅವ್ರು ಕೊಟ್ಟಿಲ್ಲ ಇನ್ನೂ ಅಂತ ಈಗ ಒಪ್ಕೊಂಡಿದ್ದಾರೆ. ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರಲ್ವಾ? ಫಸ್ಟ್ ಆಫ್ ಆಲ್ ನಿಧಾನ ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅಂದರೆ ಅವರು ತಪ್ಪು ಮಾಡಿದ್ದು ಅಂತೇಳಿ ಅರಿವಾಗಿದೆ. ಇವತ್ತು ರಾಜ್ಯದ ಜನತೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಹೌದು ನಮಗೆ ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಆಯ್ತು. ಈಗ ಕಾಂಗ್ರೆಸ್ ನಾಯಕರ ಪಂಥಾಹ್ವಾನಕ್ಕೆ ತಿರುಗೇಟು ಕೊಟ್ಟ ಪ್ರಹ್ಲಾದ್ ಜೋಶಿ ಬಹಿರಂಗ ಚರ್ಚೆ ಅಂದ್ರೇನು, ಹೊಡೆದಾಡೋದ? ಅಂಥ ಚರ್ಚೆಗೆ ನಾವು ನಮ್ಮ ಕಾರ್ಯಕರ್ತರನ್ನ ಕಳಿಸ್ತೀವಿ ಅಂತ ಟಾಂಗ್ ಕೊಟ್ರು. ಬಹಿರಂಗ ಚರ್ಚೆ ಅಂದ್ರೆ ಎಲ್ಲ ಅಂಕಿ ಅಂಶಗಳ ಸಹಿತವಾಗಿ, ತಾರೀಖ್ ಸಹಿತವಾಗಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಾರೆ. ಮತ್ತಿನ್ನೇನು ಬಹಿರಂಗ ಚರ್ಚೆ ಅಂತ? ಸಾರ್ವಜನಿಕರನ್ನ ಕರ್ಕೊಂಬಂದು ಹೊಡೆದಾಡೋದಿರ್ತೈತೆ. ಮತ್ತು ಇದೇ ಬಹಿರಂಗ ಚರ್ಚೆ, ಇದೇ ಬಹಿರಂಗ ಚರ್ಚೆ. ನಿಮ್ಮ ಜೋಡಿ ಮಾತಾಡ್ತಿಲ್ಲ ನೀವು. ಬಹಿರಂಗ ಚರ್ಚೆ ಮಾಧ್ಯಮಗಳನ್ನ ಒಂದೇ ವೇದಿಕೆಯಲ್ಲಿ ರೆಡಿ ಇದ್ದೀರಾ? ಒಂದೇ ವೇದಿಕೆ ಮೇಲೆ ನಮ್ಮ ಕಾರ್ಯಕರ್ತನ ಕಳಿಸ್ತೀವಿ, ಮಾತಾಡನ್ರಿ. ಯಾರೇ ಒಬ್ಬರು ನಮ್ಮ ಆ ಮುಖಂಡರನ್ನ ಕಳಿಸ್ತೀವಿ, ಮಾತಾಡಂತೇನ್ರಿ. ಒಂದ್ ಕಡೆ ಲೋಕಸಭೆ ಚುನಾವಣಾ ಅಖಾಡ ರಣ ಅಂತಿದೆ. ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಅನ್ಯಾಯ, ಬರ ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿದ್ದ ಕಾಂಗ್ರೆಸ್ಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬರ ಪರಿಹಾರ ವಿಳಂಬಕ್ಕೆ ಕೇಂದ್ರ ಚುನಾವಣಾ ಆಯೋಗದತ್ತ ಬೊಟ್ಟು ಮಾಡಿರೋ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಿದ್ದಾರೆ, ಸುಳ್ಳು ಒಪ್ಕೊಂಡಿದ್ದಾರೆ. ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯ ಸಾಬೀತಾಗಿದೆ ಅಂತ ಕೆಂಡ ಕಾರ್ತಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವಿನ ಈ ವಾಗ್ಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, TV9.